ಇದರಲ್ಲಿ ಮಾನವನ ಕುಲದ ಎಲ್ಲಾ ಜನರು ಅವರ ಮಕ್ಕಳಾಗಿ ಸ್ವೀಕಾರ ಮಾಡ್ತಾರೆ. ಓಕೆನಾ? ನೋಡಪ್ಪ ಕೇಳ್ರಿ, ಏನಂದ್ರೆ ದೇವರು ಯಾರನ್ನಾಗಿ ತೋರಿಸ್ತಾ ಇದ್ರಲ್ಲಿ ತಂದೆಯಾಗಿ ಮತ್ತು ನಮ್ಮನ್ನೆಲ್ಲರನ್ನು ಆತನ ಮಕ್ಕಳಾಗಿ ತೋರಿಸುವಂತ ಏಕೈಕ ಗ್ರಂಥ ಅದು ಯಾವಪ್ಪ ಅಂತಂದ್ರೆ ಬೈಬಲ್ ಎಂಬ. ಆಗಲೇ ಹಲ್ಲೆಲೂಯಾ ಅಂದ್ರು, ಅದ್ರ ನಿಮ್ಗೆ ಅರ್ಥ ಇಲ್ಲ. ಇವ್ರು ಹಂಗೆ ಅಂದ್ರು, ನೀವು ಕೂಡ ಅಂದ್ಬಿಟ್ರಿ. ಹೋಗ್ಲಿ ಅಂತ ಅಂದ್ರೆ ನಾನು ಅಂತೀನಿ ಹಲ್ಲೆಲೂಯಾ. ಹಾಗಾದ್ರೆ ಏನಂದ್ರೆ ಮೂಲ ಭಾಷಾ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಇಬ್ರಿ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ, ದೇವರಿಗೆ ನಮಸ್ಕಾರ ಅನ್ನೋ ಪದ, ಅದನ್ನು ಹಲ್ಲೆಲೂಯಾ ಅಂತಾರಷ್ಟೇ. ಏನದು ಹಲ್ಲೆಲೂಯಾ ಅಂದ್ರೆ ಏನು? ದೇವರಿಗೆ ನಮಸ್ಕಾರ. ಕೊನೆ ಭಾವಕ್ಕೆ ಪ್ರಾರ್ಥನೆ ಆಗಿದ ತಕ್ಷಣ ಇವ್ರು ಏನಂತಾರೆ ಅಂದ್ರೆ ಎಲ್ಲರೂ ಕ್ರೈಸ್ತರು ಅದು ಶಬ್ದ ಅಂತಾರೆ ಆಮೇನ್ ಅಂತ. ಏನ್ರಿ ಆಮೇನ್ ಅಂದ್ರೆ ಅರ್ಥ ಹಾಗೆ ಆಗಲಿ. ಸಂಸ್ಕೃತದಲ್ಲಿ ತಥಾಸ್ತು, ಸಂಸ್ಕೃತದಲ್ಲಿ ಏನ್ರಿ ಅದನ್ನು ಇವ್ರು ಇಬ್ರಿ ಭಾಷೆದಲ್ಲಿ ಏನಂತಾರೆ ಅದಕ್ಕೆ ಅಂದ್ರೆ. ಸೊ ಆಮೇನ್ ಮತ್ತು ಹಲ್ಲೆಲೂಯಾ ಅಂದ ತಕ್ಷಣ ಯಾವುದೋ ಒಂದು ಬೇರೆ ಶಬ್ದ ಅನ್ಕೊಳ್ಳಾರ್ದೆ ಅದು ನಮಗೆ ಸಂಬಂಧಪಟ್ಟಂತ ಶಬ್ದ. ದೇವರ ಸ್ತೋತ್ರ ನಾವೆಲ್ಲರೂ ಮಾಡೋದಿಲ್ವಾ? ದೇವ್ರ ನಮಸ್ಕಾರ ಯಾರು ಹೇಳೋದಿಲ್ವಾ? ಹೇಳಲೇಬೇಕು. ಸರಿ, ತಥಾಸ್ತು ಹಂಗೆ ಆಗ್ಲಿ, ದೇವ್ರ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಹಂಗೆ ಆಗ್ಲಿ ಅಂತ ಹೇಳ ಒಪ್ಕೋತೀವಿಲ್ಲ ನಾವು? ಹೌದು, ಒಪ್ಕೋತೀವ. ಎಲ್ಲರಿಗೂ ನಿಮ್ಗೆ ಆಶೀರ್ವಾದ ಆಗ್ಬೇಕು ಅಂದ್ರೆ ನಾವು ಅಂತೇವೆ. ನನಗೆ ಮಾಡಾಗಿತ್ತು ಆಶೀರ್ವಾದ ಬೇಕಲ್ಲ? ಸರಿ, ಅದಕ್ಕೋಸ್ಕರ ಬೈಬಲ್ ನಲ್ಲಿ ಯೇಸು ಕ್ರಿಸ್ತರು ಈ ಪ್ರಪಂಚದಲ್ಲಿ ಹುಟ್ಟೋಕ್ಕಿಂತ ಮುಂಚಿತವಾಗಿ 6 ತಿಂಗಳ ಮುಂಚಿತವಾಗಿ ಒಬ್ರು ಹುಟ್ಟಿದ್ರು. ಆ ದಾಖಲಿದೆ ಬೈಬಲ್ ನಲ್ಲಿ. ನಿಮಗೆಲ್ಲ ತೋರಿಸ್ಲಿಕ್ಕೆ ನನಗೆ ಸಮಯ ಇಲ್ಲ. 10 ನಿಮಿಷದಲ್ಲಿ ಜಸ್ಟ್ ನಿಮ್ಗೆ ಔಟ್ಲೈನ್ ಹೇಳ್ತೇನೆ. ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಂದ್ರೆ ಅಂದನ್ ಸ್ವಾಮಿ ಮಲ್ಗತ್ತಿ ಮಟ್ಟದವರು ಇರ್ತಾರೆ, ಅವ್ರ ಜೊತೆಗೆ ನೀವು ಕೇಳಿ ಆ ಸಂಪರ್ಕ ಕೇಳ್ಕೋಬಹುದು. ಆವಾಗ ಯೇಸು ಕ್ರಿಸ್ತರು ಹುಟ್ಟಿದ 6 ತಿಂಗಳ ಮುಂಚಿತವಾಗಿ ಫೆಲಿಸ್ತೀನ್ ದೇಶದಲ್ಲಿ ಯವಾನನು ಎಂಬ ವ್ಯಕ್ತಿ ಹುಟ್ಟಿದನು. ಯಾರ್ರಿ? ಅದರ ಜೊತೆಗೆ ಸ್ವಲ್ಪ ಕಥೆ ರೂಪಾಯಿ ಹೇಳ್ತೀನಿ. ಯಾರ್ರಿ? ಯವಾನ್. ಅದನ್ನ ಇಂಗ್ಲಿಷ್ ನಲ್ಲಿ ಜಾನ್ ಅಂತಾರೆ. ಏನಂತಾರೆ? ಜಾನ್. ಅವರು ಹುಟ್ಟಿದವಾಗ ಮೊಟ್ಟ ಮೊದಲಾಗಿ ಬಂದರೆ ಅವರು ಜ್ಞಾನದಲ್ಲಿ ಬೆಳೆದನು ಅಂತೆ. ಹೆಂಗ್ರಿ? ಜ್ಞಾನದಲ್ಲಿ. ಸಣ್ಣ ಮಗು ಇತ್ತು, ಆ ಮಗು ಜ್ಞಾನದಲ್ಲಿ ಬೆಳೀತಾ ಹೋತು. ಇದರಲ್ಲಿ ಬೆಳೀತಾ ಹೋತು ಆದ ಕಾರಣ ಪ್ರತಿಯೊಬ್ಬರಿಗೊಂದು ಆಸೆ, ನಮಗೆ ನಮ್ಮ ಮಕ್ಕಳು ಜ್ಞಾನದಲ್ಲಿ ಬೆಳಿಬೇಕು ಅಂತ. ಯಾರಿಗ ಆಸೆ ಇಲ್ಲ ಹೇಳ್ರಿ? ಎಲ್ಲರಿಗೂ ಆಸೆ ಇದೆ. ಅದಕ್ಕೋಸ್ಕರ ನಾವು LKG ದಿಂದ ಡಿಗ್ರಿವರೆಗೂ ಓದಿಸ್ತಾ ಇದೀವಿ. ಎದಕ್ಕಪ್ಪ? ಜ್ಞಾನದಲ್ಲಿ ಬೆಳೆಸುದು. ಈಗಿನ ಕಾಲದಲ್ಲಿ ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಇಲ್ಲದೆ ನಮ್ಮ ಮಕ್ಕಳಿಗೆ ಸಾಕ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ತಂದೆ ತಾಯಿ ವಿದ್ಯಾವಂತರು ಅಲ್ಲದಿದ್ರು ಮಕ್ಕಳನ್ನು ಮಾತ್ರ ನಾವು ವಿದ್ಯಾವಂತರಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಾಕ್ತಿವಿ. ಹೌದಲ್ರಿ? ನಾವು ಗೌಂಡಿ ಕೆಲಸ ಮಾಡೋಲ್ಲ, ಯಾಕ ನಾವು ಹೊಲ್ದಾಗ ಕೆಲಸ ಮಾಡೋಗ್ಲೆ, ಬಟ್ ನನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಪ್ರತಿಯೊಬ್ಬರ ತಂದೆ ತಾಯಿಯಲ್ಲಿ ಇದೆ. ಇಲ್ಲ ಅಂತೀನ ನೀವು? ಇಲ್ಲನಾ? ಯಾರು ಇಲ್ಲ. ಎಂತ ಕೆಟ್ಟಪ್ಪ ಕೆಟ್ಟ ತಾಯಿ ಇದ್ರು ಕೂಡ ಕೆಟ್ಟಪ್ಪ ಕೆಟ್ಟ ತಾಯಿ ಇರಲ್ಲ. ಒಂದು ವೇಳೆ ಇದ್ರೂ ಕೂಡ ಅಂತ ಆಸೆ ಇಲ್ಲ. ಎದರಲ್ಲಿ ಬೆಳಿಬೇಕು ನಮ್ಮ ಮಕ್ಕಳು? ಜ್ಞಾನದಲ್ಲಿ. ಹೌದಲ್ರಿ? ಹೌದು. ಸೊ ಈ ಹುಡುಗ ಎದ್ರಾಗ ಬೆಳಿಬೇಕೀಗ? ವೆಂಕಟೇಶ್ ಜ್ಞಾನದಲ್ಲಿ ಬೆಳಿಬೇಕನ್ನೋದು ಅವ್ರ ತಿಮ್ಮಣ್ಣ, ರಾಜ ತಿಮ್ಮಣ್ಣನ ಅವ್ರಪ್ಪ ಸೋಮಣ್ಣ ಅಥವಾ ತಿಮ್ಮಣ್ಣ. ಹೊಡೆದಿಲ್ಲ ಅಂದ್ರೆ ಚಿಂತಿಲ್ಲ, ಸ್ವಲ್ಪ ಆಮ್ಯಾಗ ಅವಂದ ಹೊಡಿ, ನನ್ನ ಬಹಳ ಫೋಟೋ ಆಮ್ಯಾಗ ಕೇಕ್ ಕಟ್ತಾವ. ಈಗ ಅಜ್ಜ ಆಗಲಿ ಅಜ್ಜಿ ಆಗಲಿ ಮತ್ತು ತಂದೆ ಆಗಲಿ ತಾಯಿ ಆಗಲಿ ಬಂಧು ಬಳಗದವರಾಗ್ಲಿ, ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ಇವನು ಜ್ಞಾನದಲ್ಲಿ ಬೆಳಿಬೇಕು ಅಂತ. ಹೌದು, ಬೆಳಿಬೇಕಲ್ರಿ? ಈ ವರ್ಷ ಯೇಸು ಕ್ರಿಸ್ತನ ಒಂದು ಆಶೀರ್ವಾದದಿಂದ ಈ 5ನೇ ವರ್ಷ ಮುಗಿದು 6ನೇ ವರ್ಷಕ್ಕೆ 4ನೇ ವರ್ಷ ಮುಗಿದು 5 ಮುಗಿತಾ? 4 ಮುಗಿದು 5 ಕೊಟ್ಟ. 5 ಮುಗಿತಾ? ಮಾತ್ರ 5ಕ್ಕೆ ಕಾಲಿಟ್ಟ ನಂತಿದ್ರ.
ಫೋರ್ತ್ ಮಂತ್ ಆಯ್ತು. ಸರಿ 6ನೇ ವರ್ಷಕ್ಕೆ ಕಾಲಿಟ್ಟಾನ ಅನ್ಕೊಳ್ಳೋಣ. 5 ವರ್ಷದಾಗ 5ನೇ ವರ್ಷಕ್ಕೆ ಕಾಲಿಟ್ಟಾನಂದ್ಮೇಲೆ ಇನ್ನು ಮೇಲೆ ಮುಂದಿನ ವರ್ಷ ಇದನ್ನು ಹೆಚ್ಚಿನ ಜ್ಞಾನದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ